ಲಕ್ಷ ಪಾಪ ಹಸ್ಬೆಂಡ್ನ ಬಿಟ್ಟು ನಾನು ಬಿಟ್ಟು ಊರಿಗೆ ಹೊಂಟಿಯ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವ್ಲಾಗಿಗೆ ಸ್ವಾಗತ. ಇವತ್ತು ಲೈಕ್ ಎಮೋಷ್ನಲ್ ಎಂಡ್ವರೆಗೂ ನೋಡಿ ವಿಡಿಯೋನ. ಎಂಡ್ವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಎಮೋಷ್ನಲ್ ವ್ಲಾಗ್ ಇದು. ನನ್ನನ್ನು ಬಿಟ್ಟು ಲೈಕ್ ನನ್ನ ಮತ್ತು ನನ್ನ ಹಸ್ಬೆಂಡ್ನ ಬಿಟ್ಟು ಇಲ್ಲಪ್ಪ, ನೀ ಏನೇನೋ ಒತ್ತಬಾರ್ದು ಬಂಗಾರ. ನಮ್ಮನ್ನು ಬಿಟ್ಟು ಫಾರ್ ದ ಫಸ್ಟ್ ಟೈಮು ನನ್ನ ಮಗಳು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ನೀವು ಈ ವಿಡಿಯೋ ಎಂಡ್ವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಫಾರ್ ದ ಫಸ್ಟ್ ಟೈಮ್ ಅವಳು ಹುಟ್ಟಿದ ಮೇಲೆ ನನ್ನ ಹಸ್ಬೆಂಡು ಆವಾಗಿವಾಗ ಟ್ರಿಪ್ ಮಾಡಿದ್ದಾರೆ ಫ್ರೆಂಡ್ಸ್ ಜೊತೆ. ಬಟ್ ಎಸ್ಪೆಷಲಿ ನನ್ನನ್ನು ಬಿಟ್ಟು ಹೋಗಿರಲಿಲ್ಲ ಅವಳು ಇಷ್ಟು ದಿನ. ಫಾರ್ ದ ಫಸ್ಟ್ ಟೈಮು ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾಳೆ. ಅಷ್ಟು ದೂರ ಹೋಗ್ತಾ ಇದ್ದಾಳೆ. ಲೈಕ್ ಹೇಳ್ಕೊಳ್ಳೋಕ್ಕೆ ಹೋಗ್ತಿದ್ದಾಳೆ. ಲೈಕ್ ಯಾರ್ದೋ ಜೊತೆಗೆ ಹೋಗ್ತಾ ಇಲ್ಲ, ನಮ್ಮ ಅಜ್ಜಿ ಜೊತೆ ಹೋಗ್ತಿದ್ದಾರೆ, ಅವ್ರ ಅಜ್ಜಿ ಜೊತೆ ಹೋಗ್ತಿದ್ದಾರೆ. ಆದರೆ ನನಗೂ ಒಂದು ಸ್ವಲ್ಪ ಲೈಕ್ ಫೀಲ್ ಆಗ್ತಿದೆ. ನನಗೂ ನನ್ನ ಹಸ್ಬೆಂಡ್ಗೆ ಅವಳು ಹೋಗ್ತಿದ್ದಾಳೆ ಅಂದಾಗಿಂತ್ರೂ ನಾವು ಅಂದ್ಕೊಳ್ತಾನೆ ಇದ್ದೀವಿ, ನಾನು ನನ್ನ ಹಸ್ಬೆಂಡ್ ಹೋಗ್ತಾಳೆ 2 ದಿನ 3 ದಿನ ಬಿಟ್ಟು ಹೋಗ್ತಾಳೆ ಹಂಗೆ ಅಂದ್ಕೊಳ್ತಾನೆ ಇದ್ವಿ. ಬಟ್ ಸ್ಟಿಲ್ ಇವತ್ತು ಹೋಗ್ತಾ ಇದ್ದಾಳಲ್ವ, ನಮಗೆ ಒಂಥರ ಮನಸ್ಸು ಭಾರ ಥರ ಅನಿಸ್ತಾ ಇದೆ ನನಗೂ ನನ್ನ ಹಸ್ಬೆಂಡ್ಗೂ. ಸೊ ನಮ್ಮನ್ನ ಬಿಟ್ಟು ಎಲ್ಲಿಗೆ ಹೋಗ್ತಿದ್ದಾಳೆ ಏನು ಅಂತ ತಿಳ್ಕೊಬೇಕಂದ್ರೆ ಫುಲ್ ವಿಡಿಯೋನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನನ್ನ ಹಸ್ಬೆಂಡ್ನು ಯೂಶ್ವಲಾಗಿ ಹಸ್ಬೆಂಡ್ ಅಷ್ಟು ಇರಲ್ಲ, ಯಾರು ತಾಯಿ ಜಾಸ್ತಿ ಅಟ್ಯಾಚ್ಮೆಂಟ್ ಇರಬೇಕಂದ್ರೆ ತಾಯಿದೇ ಜಾಸ್ತಿ ಇರುತ್ತೆ. ಬಟ್ ತಂದೆದು ಅಷ್ಟು ಇರಲ್ಲ. ಬಟ್ ನಾನು ನನ್ನ ಮಗಳನ್ನ ಬಿಟ್ಟು ಇಷ್ಟು ದಿನ 1.5 ವರ್ಷ ಆಯಿತು ಅವಳು ಹುಟ್ಟಿ. ಇಷ್ಟು ದಿನ ಹೋಗಿರಲಿಲ್ಲ. ಇವಾಗ ಅವಳೇ ಲೈಕ್ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾಳೆ. ನನ್ನ ಮಗಳು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ನಾನು ನಿಮಗೆ ಹೋಗ್ತಾ ಹೇಳ್ತೀನಿ. ಸೊ ಫ್ರೆಂಡ್ಸ್, ಅದೇ ಬೇಜಾರು ನಮಗೆ. ಹೇಳಿದ್ನಲ್ಲ, ನಮ್ಮನ್ನ ಬಿಟ್ಬಿಟ್ಟು 2 ದಿನ ಹೋಗ್ತಾ ಇದ್ದಾಳೆ. ಸೊ ಅದೇ ಗಿಲ್ಟಿ ಫೀಲ್ ನಮ್ಮಿಬ್ಬರಿಗೂ ಅಷ್ಟೇ ಕಾಡ್ತಿರೋದು. ಬಟ್ ಒಬ್ಬೊಬ್ಬರು ಗೊತ್ತಿಲ್ಲ, ಲೈಕ್ ಬೇರೆ ದೇಶದಲ್ಲಿ ಲೈಕ್ ಈ ಥರ ಎಲ್ಲ ಇದ್ದಾರೆ. ಬಟ್ ನಾವು ಯೂಶ್ವಲಾಗಿ ಆ ರೀತಿ ಬಿಟ್ಟಿಲ್ವಲ್ಲ. ಎಷ್ಟೋ ಇವಾಗ ಡ್ಯೂಟಿಗೆ ಹೋಗೋರು ಎಲ್ಲ ಥರ ಪೀಪಲ್ ಇರ್ತಾರಲ್ವ, ಅವರೆಲ್ಲ ಹೋಗ್ತಾ ಇರ್ತಾರೆ ಬಿಟ್ಬಿಟ್ಟು. ಬಟ್ ನಾವು ಆ ರೀತಿ ಹೋಗಿಲ್ಲಲ್ಲ, ಇದೇ ಫಸ್ಟ್ ಟೈಮ್ ಅಂತ ಸ್ವಲ್ಪ ಲೈಕ್ ಎಮೋಷ್ನಲ್ ಆಗ್ತಿದ್ದೀವಿ. ಲೈಕ್ ಬೇಜಾರಾಗ್ತಿದೆ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಹೋಗ್ಬಿಟ್ಟು ಸೇಫ್ಟಿಯಾಗಿ ಬರ್ತಾಳೆ. ಬಟ್ ಸ್ಟಿಲ್ ನಮ್ಮನ್ನ ಲೈಕ್ ನಾನು ಇರಲ್ಲ ಅಲ್ಲ ಅಂತ ಅಷ್ಟೇ, ಬಿಟ್ಟರೆ ಇನ್ನೇನು ಇಲ್ಲ. ತುಂಬ ಬೇಜಾರಾಗ್ತಿದೆ ಫ್ರೆಂಡ್ಸ್. ಮಾತಾಡೋಕ್ಕೆ ವರ್ಡ್ಸೇ ಬರ್ತಾ ಇಲ್ಲ, ಅಷ್ಟು ಬೇಜಾರಾಗ್ತಿದೆ. ಇನ್ನೊಂದ್ಸತಿ ಹೇಳು. ಓಯ್, ನಾನು ಬಿಟ್ಟು ಊರಿಗೆ ಹೊಂಟಿಯ ಹೊಕ್ಕಿಯ ಬೂ ಹೊಕ್ಕಿ ಒಬ್ಬಕ್ಕೆ ಬೂ ಹೊಕ್ಕಿಯ. ಇವಾಗ ಹೊಡ್ಕ ಬರ್ತಗ ಬೂ ಹೋಗಲ್ಲ. ನೀ ಬಿಡಮ್ಮ, ಟೂ ಬಿಡಮ್ಮ, ಪಪ್ಪಾಗ ಟೂ ಬಿಡು. ಮೊಟ್ಟೆ ಕೋಳಿ ಮೊಟ್ಟೆ ಟೂ ಟೂ ಟೂ. ನೀ ಬಿಡು ಟೂ ಟೂ ಟೂ. ನೀ ಟೂ ಬಿಡು. ನಾ ಟೂ ಬಿಟ್ಟ ನಿನಗೆ ಲಕ್ಷ. ನಾನು ಬಿಟ್ಟು ಊರಿಗೆ ಹೋಗ್ತಿದ್ದಿಲ್ಲ. ಇಲ್ಲಿ ನೋಡು ಲಕ್ಷ ಪಾಪ ಬಂಗಾರ, ಇಲ್ಲಿ ನೋಡ. ಓಯ್ ಪಪ್ಪು, ಓಯ್ ಮೊಟ್ಟೆ ಕೋಳಿ ಮೊಟ್ಟೆ ಟೂ ಟೂ ಟೂ. ನೀ ಬಿಡು, ನೀ ಇನ್ನೊಂದ್ಸತಿ ಬಿಡುವ. ನೀ ಬಿಡು. ಮೊಟ್ಟೆ ಕೋಳಿ ಮೊಟ್ಟೆ ಟೂ ಟೂ ಟೂ. ಚು 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 ಚು. ಟೂ ಬಿಡದೆ ಹಿಂಗ ಪಪ್ಪಾಗಡೆ ಟೂ ಟೂ ಟೂ. ಬಿಡು ಅನ್ನ ಟೂ ಅನ್ನು. ಸೊ ಫ್ರೆಂಡ್ಸ್, ಇವಾಗ ಅವ್ರ ಅಪ್ಪನ ಕೇಳೋಣ. ಸಂತು, ಇವಾಗ ಅವಳು ಹೋಗ್ತಿದ್ದಾಳಲ್ಲ, ನಿಮ್ಗೇನು ಅನಿಸ್ತಾ ಇದೆ? ನಾನು ಹೋಗ್ಬಿಡ್ತೀನಿ ಅವಳ ಜೊತೆ. ಅಟ್ಲೀಸ್ಟ್ ನೀನಾದರೂ 2 ದಿನ 3 ದಿನ ಬಿಟ್ಟು ಹೋಗಿದ್ದಿ. ಬಟ್ ನಾನು ಹೋಗಿಲ್ಲಲ್ಲ. ಲೈಕ್ ಹೆಂಗ್ ಅವಳ ಜೊತೆ ಅಜ್ಜಿ ಜೊತೆ ಹೋಗ್ತಾವಳೆ. ಬಟ್ ಆದರೂ ಮನೆ ಅಂದರೆ ನಾನು ಬೇರೆ ಟ್ರಿಪ್ ಮಾಡೋಕೆ ಹೋದಾಗೂ ಅವಳು ಮನೇಲೇ ಇದ್ಲು ನಿನ್ನ ಜೊತೆ. ಬಟ್ ಇವಾಗ ನೀನು ಇರಲ್ಲ. ಬಟ್ ಅವಳು ಬೇರೆ ಊರಿಗೆ ಹೋಗ್ತಾವಳೆ. ಅಲ್ಲಿ ಕ್ಲೈಮೇಟು ಎಲ್ಲ ಸೆಟ್ ಆಗಬೇಕಲ್ಲ ಅವಳಿಗೆ. ಸೊ ಅದೊಂದು
ಚಿಂತೆ ಅಷ್ಟೇ. ಅದು ಬಿಟ್ರೆ ಅಲ್ಲೆಲ್ಲ ಆಟ ಆಡ್ಕೊಂಡು ಚೆನ್ನಾಗಿರ್ತಾಳೆ ಅಂತ ಒಂದು ಹೋಪ್ತು, ಚೆನ್ನಾಗಿದೆ ಅಂತ ಹೋಗ್ತೀವಿ. ಅವಳು ಸ್ವಲ್ಪ ಜನ ಜೊತೆ ಎಲ್ಲ ಆಟ ಆಡ್ತಾಳೆ ಅಂತ. ಆದ್ರೆ ಒಂದ್ ಭಯ ಏನಂದ್ರೆ ಅದೇ ಈ ಸ್ವಲ್ಪ ನೆಗಡಿ ಗಿಡಿ ಈ ತರ ನೀರ್ ಚೇಂಜ್ ಆದ್ರೆ ಈ ತರ ಆಗ್ತದೆ, ಅದೊಂದು ಅಷ್ಟೇ ಭಯ. ಓಕೆ. ಸೊ ಫ್ರೆಂಡ್ಸ್, ಇವಾಗ ಊಟ ತಿನ್ನಿಸ್ತಾ ಇದ್ದೀನಿ ಅವಳಿಗೆ. ಇನ್ನೇನು ಹೊರಡೋ ಟೈಮ್ ಆಯ್ತಲ್ವಾ, ಅದಕ್ಕೋಸ್ಕರ ಊಟ ತಿನ್ನಿಸ್ತಾ ಇದ್ದೀನಿ. ಲಕ್ಷ ಪಾಪದ ಊಟ ಖಾಲಿ, ಅಲ್ಲ ಬಂಗಾರಿ ಊಟ ಖಾಲಿ, ಗುಂಡಮ್ಮಂದು ಊಟ ಖಾಲಿ, ಊಟ ಮಾಡಿದ್ರು ಗುಂಡಮ್ಮ. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಪೆಂಡಿ ಗೆಜ್ಜೆ ಹಾಕಿದ್ದಾರೆ. ಇದು ಊರ ಸೈಡ್ ಅಷ್ಟೇ ಸಿಗೋದು, ಇಲ್ಲೆಲ್ಲ ಸಿಗಲ್ಲ ಈ ಥರ ಚೈನು. ಸೊ ಅವಳಿಗೆ ಇಷ್ಟ ಅಂತ, ಅವಳಿಗೇನು ಇಷ್ಟ ಇಲ್ಲ, ನಮ್ಮ ಮಮ್ಮಿಗೆ ಇಷ್ಟ ಅಂತ ಹಾಕ್ಸಿದ್ದಾರೆ. ಲಕ್ಷ ಪಾಪ, ಆಯ್ ಲಕ್ಷ ಪಾಪ ನೋಡಿ, ನಮ್ಮ ಅಜ್ಜಿನೂ ಹಿಂಗೆ ರೆಡಿಯಾಗಿ ಕುತ್ಕೊಂಡಿದ್ದಾರೆ. ಹಾಯ್ ಮಾಡುವೆ, ಹಾಯ್ 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 ಹಾಯ್. ನೋಡಿ ನಮ್ಮ ಮಮ್ಮಿ ಹಿಂಗೆ ರೆಡಿ ಆಗಿದ್ದಾರೆ ಹೋಗೋಕ್ಕೆ ಮೊಮ್ಮಗಳನ್ನ ಕರ್ಕೊಂಡು. ಹಾಯ್ ಮಾಡಿ ಮಮ್ಮಿ. ಹಾಯ್. ಅಜ್ಜಿಗೆ ಟೂ ಬಿಡು, ಅಲ್ಲಿ ಅಜ್ಜಿಗೆ ಟೂ ಬಿಡು. ಬೆಂಗ ಏಯ್ ಲಕ್ಷ ಪಾಪ, ಅಜ್ಜಿಗೆ ಟೂ ಬಿಡ್ಬೇಕು. ಏ ಲಕ್ಷ ಪಾಪ, ನೋ, ಅಜ್ಜಿಗೆ ಟೂ ಬಿಡು. ಆಯ್ ಅಜ್ಜಿಗೆ ಟೂ ಬಿಡು ಲಕ್ಷ ಪಾಪ. ಏಯ್ ಕಿಚ್ಚು ಕೊಡುವ, ಕಿಚ್ಚು ಕೊಡು, ಒಂದು ಕಿಚ್ಚು ಕೊಡು. ಕೊಡೋದು ಬೇಗ ಕೊಡ್ಬೇಕು, ನಾವು ಕಾಣಿಸ್ತೇವೆ, ಬೇಗ ಕೊಡ್ಬೇಕು. ಕೊಡು ಒಂದು. ಇನ್ನೊಂದ್ಸತಿ ಪ್ಲೀಸ್ ಪ್ಲೀಸ್, ಇನ್ನೊಂದ್ಸತಿ ಇನ್ನೊಂದ್ಸತಿ. ಹಾಯ್ ಹಾಯ್ ಮಾಡು, ಹಿಂಗೆ ಮಾಡು. ಸೊ ಫ್ರೆಂಡ್ಸ್, ನನ್ನ ಮಗಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತಂದರೆ, ನಮ್ಮ ಮಮ್ಮಿ ಇದ್ದಾರಲ್ವ, ನಮ್ಮ ಮಮ್ಮಿ ಅವರ ತಂಗಿ ಮಗನ ಮದುವೆಗೆ, ಲೈಕ್ ಕಸಿನ್ ಸಿಸ್ಟರ್ ಇವರು. ನಮ್ಮ ಅಜ್ಜಿ ಇದ್ದಾರಲ್ವ, ನಮ್ಮ ಅಜ್ಜಿಯವರ ಅಕ್ಕನ ಮಗಳ ಮಕ್ಕಳು, ಲೈಕ್ ನನಗೂ ತಮ್ಮ ಆಗ್ತಾನೆ ಅವನು, ಕಸಿನ್ ಬ್ರದರು. ಸೊ ಅವ್ರ ಮದುವೆಗೆ ಹೋಗಿದ್ದಾರೆ. ತುಂಬಾ ಹತ್ತಿರ ರಿಲೇಷನ್ ಅಲ್ವಾ, ಸೊ ಅದಕ್ಕೋಸ್ಕರ ಅಜ್ಜಿ ಸೈಡು, ನಮ್ಮ ಅಜ್ಜಿ ಸೈಡು, ಹಾಗೆ ನಮ್ಮ ಮಮ್ಮಿ ಸೈಡ್ ಅಲ್ವಾ, ಸೊ ಅದಕ್ಕೋಸ್ಕರ ಹೋಗಿದ್ದಾರೆ. ಇನ್ನೊಂದು 4-5 ಡೇಸಲ್ಲಿ ಬಂದುಬಿಡ್ತಾರೆ ನನ್ನ ಮಗಳು. ಬಟ್ ಸ್ಟಿಲ್ ನಾವು ಬಿಟ್ಟಿರಬೇಕಲ್ವಾ, ಇದು ಫಸ್ಟ್ ಟೈಮ್ ಅಂತ ಅಷ್ಟೇ ನನಗೆ ಬೇಜಾರಾಗ್ತಿದೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಸೊ ಹತ್ರದ್ದು ಮದುವೆ, ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಹೋಗಲಿ ಬಿಡು ಅಂತ ಹೇಳಿಬಿಟ್ಟು ನಮ್ಮ ಮಮ್ಮಿನ ಅಲ್ಲಿ ರಿಲೇಷನ್ ಎಲ್ಲ ಬರ್ತಾರೆ. ಇವಳನ್ನ ಕೂಡ ನೋಡಿಲ್ಲ ಕೆಲವೊಬ್ಬರು, ಅದಕ್ಕೆ ನೋಡ್ತಾರೆ. ಅಲ್ಲಿ ಹೋದರೆ ಅವರ ಅಜ್ಜಿ ತಾತ ಎಲ್ಲರೂ ನೋಡ್ತಾರೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ನಮ್ಮ ಮಮ್ಮಿ. ಸೊ ಹೋಗಲಿ ಬಿಡು, ಅವ್ರದ್ದು ಯಾಕೆ ಇದನ್ನು ನಾವು ಏನದು ಅವ್ರ ಪ್ರೀತಿನ, ಲೈಕ್ ಅವ್ರ ಕಾಳಜಿ ಮಾಡೋದನ್ನ ನಾವು ಯಾಕೆ ಬೇಜಾರು ಮಾಡೋದು ಅಂತ ಹೇಳಿಬಿಟ್ಟು ನಾನು ಕಳಿಸ್ಕೊಟ್ಟೆ ಹೋಗಲಿ ಅಂತ. ಸೊ ಫೈನಲಾಗಿ ನನ್ನ ಮಗಳು ಹೋಗ್ತಿದ್ದಾಳೆ ಇವಾಗ. ಫ್ರೆಂಡ್ಸ್, ಫೈನಲಾಗಿ ನನ್ನ ಮಗಳು ಇವಾಗ ಹೊರಡ್ತಾ ಇದ್ದಾರೆ ಮನೆಯಿಂದ. ಇವಾಗ ಟೈಮ್ ಬಂದುಬಿಟ್ಟು 9:30 ಆಗಿದೆ ನೈಟು. ಸೊ ಫೈನಲಾಗಿ ಹೊರಡ್ತಾ ಇದ್ದಾರೆ. ಇವಾಗ ಮನೆ ನೋಡಿದರೆ ಖಾಲಿ ಕಾಣಿಸ್ತಾ ಇದೆ ನೋಡಿ. ನನ್ನ ಮಗಳು ಇಲ್ಲ ಅಂತಂದರೆ ಎಷ್ಟು ನಿಶಬ್ದವಾಗಿರುತ್ತೆ ಮನೆ, ಸೈಲೆಂಟಾಗಿರುತ್ತೆ. ಮಕ್ಕಳಿದ್ರೇ ಹಾಗೆ ಅಲ್ವಾ, ಚೆಂದ ಅಲ್ವಾ ಮಕ್ಕಳು. ಸೊ ನೋಡಿ, ಇವಕ್ಕೆಲ್ಲ ರೆಸ್ಟ್ ಸಿಗುತ್ತೆ ಇವಾಗ. ಒಂದೇ ನಿಮಿಷ ತೋರಿಸ್ತೀನಿ ನಿಮಗೆ. ಇವಕ್ಕೆಲ್ಲ ರೆಸ್ಟ್ ಸಿಗುತ್ತೆ ಇನ್ಮೇಲೆ ಒಂದು 3-4 ಡೇಸ್. ಇವಾಗ ತೋರಿಸ್ತೀನಿ ಅವಳು ಯೂಸ್ ಮಾಡೋಂಥ ವಸ್ತುಗಳು ಎಲ್ಲದೂ ಇವಾಗ. ಸೊ ನೋಡಿ, ಇವಕ್ಕೆಲ್ಲ ರೆಸ್ಟ್ ಸಿಗುತ್ತೆ. ಇವೆಲ್ಲ ನೋಡಿ ಹಿಂಗೆ ಇಟ್ಟಿದ್ದಾಳೆ ನೋಡಿ. ಆಮೇಲೆ ಇಲ್ಲಿ ಅವಳದು ಆಟ ಸಾಮಾನು, ಇಷ್ಟೊಂದು ಆಟ ಸಾಮಾನಿದೆ. ಅಲ್ಲಿ ಒಂದು ಹಂಗೆ ಒಗ್ದಿದ್ದಾಳೆ. ಇಲ್ಲಿ ನೋಡಿ ಹಿಂಗೆ ಬಿಸಾಕಿದ್ದಾಳೆ ಹಾಗೆ ನೋಡಿ. ಇದು ಇಲ್ಲಿ ಇನ್ನೂ ಒಂದು ಆಟ ಸಾಮಾನಿತ್ತು, ಅದನ್ನು ನೋಡಿ ಇದನ್ನು ಇಲ್ಲಿ ಬಿಸಾಕಿದ್ದಾಳೆ. ಸೊ ಹಿಂಗೆ ಫ್ರೆಂಡ್ಸ್ ಅವಳು ಬಿಸಾಕೋದು. ಇವಾಗ ಇವಕ್ಕೆಲ್ಲ ಒಂದು ಸ್ವಲ್ಪ ಒಂದು 3-4 ಡೇಸ್ ರೆಸ್ಟ್ ಸಿಗುತ್ತೆ. ಒಂದು 5 ಡೇಸ್ ಆದರೂ ರೆಸ್ಟ್ ಸಿಗುತ್ತೆ ಇವಕ್ಕೆಲ್ಲ. ನೋಡಿ ನಾಳೆ ಎಷ್ಟು ಕ್ಲೀನಾಗಿ ಮಾಡಿ ಇಟ್ಟಿರ್ತೀನಿ ಮನೇನ.
ಸೊ ಬನ್ನಿ ಫ್ರೆಂಡ್ಸ್, ನಾವು ಹೋಗೋಣ. ಇವಾಗ ಹೋಗಬೇಕು. ಎಲ್ಲ ಆಲ್ರೆಡಿ ಹೋಗಿದ್ದಾರೆ, ಕೆಳಗಡೆ ಇದ್ದಾರೆ. ನಾನು ಕೂಡ ಇವಾಗ ಮನೇನ ಲಾಕ್ ಮಾಡಿಕೊಂಡು ಹೋಗಬೇಕು. ಪಟಾಪಟ್ ಅಂತ ಹೋಗೋಣ ಬನ್ನಿ. ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ನಮ್ಮ ಕಾರ್ ಆಚೆ ಇದೆ. ಇವಾಗ ಚಪ್ಪಲಿ ಕೂಡ ಹಾಕ್ಕೊಂಡು ಫ್ರೆಂಡ್ಸ್ ನೋಡಿ, ಇವಾಗ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನನ್ನ ಮಗಳು ಮಲ್ಕೊಂಡ್ಬಿಟ್ಟವಳೆ ನೋಡಿ. ಬಸ್ ಎಲ್ಲ ಬರ್ತಾ ಇದೆ. ಮಲ್ಕೊಂಡ್ಬಿಟ್ಟವಳೆ ಆಲ್ರೆಡಿ. ನಾನು ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 300 ಮೀಟರ್ಸ್ ಇದೆ ಅಂತೆ. ನಾವು ಕಾರ್ ಸ್ಟಾಪ್ ಮಾಡಿ ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ. ನಾವಿನ್ನೇನು ಹೋಗ್ತಾ ಇದ್ದೀವಿ. ಮೇಲೆ ಕತ್ತು ಮಮ್ಮಿ. ಬಂತು. ಮಿಸ್ ಯು ಬಂಗಾರಿ, ಮಿಸ್ ಯು. ಸೆಕೆ ಆಯ್ತಲ್ಲ. ಈಗ ಮತ್ತೆ ಇದು ಹಾಕತ್ತಾಗ ಗಾಳಿ ಚಳಿ ಬರ್ತದೆ. ಗಾಡಿ ಹೊಂಟ. ಮಿಸ್ ಯು ಬಂಗಾರಿ. ಬಾಯ್ ಬಾಯ್ ಯವ್ವ, ಬಾಯ್ ಮಮ್ಮಿ, ಬಾಯ್ 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 ಬಾಯ್. ಫ್ರೆಂಡ್ಸ್, ಫೈನಲ್ ಆಗಿ ನನ್ನ ಮಗಳು ನಮ್ಮನ್ನ ಬಿಟ್ಟು ಹೊರ್ಟೋಗ್ಬಿಟ್ಲು. ಬೇಜಾರಾಗೋಯ್ತು, ಅಳ್ತಾ ಇತ್ತು ಪಾಪ. ಜಾಸ್ತಿ ನಾವು ಬಾಯ್ ಬಾಯ್ ಅಂತ ಇದ್ರೆ ಜಾಸ್ತಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತ ನಾವು ಲೈಕ್ ಜಾಸ್ತಿ ಬಾಯ್ ಬಾಯ್ ಅಂತ ಹೇಳಕ್ಕೆ ಹೋಗಲಿಲ್ಲ ಅವಳಿಗೆ. ಜಸ್ಟ್ ಒಂದ್ಸತಿ ಬಾಯ್ ಮಾಡಿಬಿಟ್ಟು ಬಂದ್ರಿ. ತುಂಬಾ ಬೇಜಾರಾಯಿತು. ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವ ನನ್ನನ್ನು ಬಿಟ್ಟು ಅಂತ ಬೇಜಾರಾಗೋಯ್ತು. ಸೊ ಇರಲಿ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ದೊಡ್ಡವರಾಗಿದ್ಮೇಲೆ ಅವ್ರ ಪಾಡಿಗೆ ಓಡಾಡೋದು ಆ ಥರ ಎಲ್ಲ ಮಾಡ್ತಾರಲ್ವ. ಇವಾಗ್ಲಿಂತ್ರನೇ ಜಸ್ಟ್ ರೂಢಿ ಮಾಡ್ಕೊಳ್ಳೋಣ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಇವಾಗ ಬಿಟ್ಬಿಟ್ಟು ನಾನು ನನ್ನ ಹಸ್ಬೆಂಡು ಹೋಗ್ತಾ ಇದ್ದೀವಿ. ಇಬ್ಬರೇ ಹೋಗ್ತಾ ಇದ್ದೀವಿ. ಬೇಜಾರಾಗ್ತಿದೆ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.